ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಎಲ್ರಿಗೂ ವೆಲ್ಕಮ್. ಟ್ವಿನ್ ಪ್ರೆಗ್ನೆನ್ಸಿನಾಗ ಫಸ್ಟ್ ಟ್ರೈಮಿಸ್ಟರ್ ಮತ್ತು ಸೆಕೆಂಡ್ ಟ್ರೈಮಿಸ್ಟರ್ನಾಗ ಯಾವ್ಯಾವ ಥರ ಸಿಂಪ್ಟಮ್ಸ್ ಫೀಲ್ ಆಗ್ತಾವ ಮತ್ತು ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಎಲ್ಲ ನಂದು ಹಿಂದಿಂದ 2 ವಿಡಿಯೋದಾಗ ಹೇಳಿದ್ದೆ. ಈ ವಿಡಿಯೋನಾಗ ನಾನಿವತ್ತು ಟ್ವಿನ್ ಪ್ರೆಗ್ನೆನ್ಸಿನಾಗ ಅಂದ್ರೆ ಅವಳಿ ಗರ್ಭಧಾರಣೆಯಲ್ಲಿ ಥರ್ಡ್ ಟ್ರೈಮಿಸ್ಟರ್ ಅಂದ್ರೆ 7ನೇ ತಿಂಗಳಿಂದ 9ನೇ ತಿಂಗಳವರೆಗಿನ ಟೈಮ್ ಪೀರಿಯಡ್ ಇರ್ತದಲ್ಲ, ಆ ಟೈಮಲ್ಲಿ ಯಾವ್ಯಾವ ಥರ ಸಿಂಪ್ಟಮ್ಸ್ ಫೀಲ್ ಆಗ್ತಾವ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಈ ವಿಡಿಯೋನಾಗ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಹೆಂಗೆ ಥರ್ಡ್ ಟ್ರೈಮಿಸ್ಟರ್ ಎಂಟ್ರ್ ಆಗ್ತಾರೆ, ಅವಾಗ ಅವ್ರಿಗೆ ನೋಡಿದವ್ರು ಯಾರು ಬೇಕಾದರೂ ಹೇಳ್ಬೋದು ಇವ್ರದ್ದು ಡೆಲಿವರಿ ಡೇಟ್ ಸಮೀಪ ಬಂದದ, ಇವ್ರ ಥರ್ಡ್ ಟ್ರೈಮಿಸ್ಟರ್ ನಡೀಲತ್ತದಂತ. ಯಾಕಂದ್ರೆ ಅಷ್ಟು ಅವ್ರದ್ದು ಬೇಬಿ ಬಂಪ್ ಸೈಜ್ ದೊಡ್ಡದಾಗಿರ್ತದ. ಹೆಂಗೆ 8th ಮಂತ್ ಸ್ಟಾರ್ಟ್ ಆಗ್ತದಲ್ಲ, ಅವಾಗ ಬೇಬಿ ಬಂಪ್ ಇಷ್ಟು ದೊಡ್ಡದಾಗಿ ಕಾಣಿಸ್ತದಂತಂದ್ರೆ ಇನ್ನೇನು ಡೆಲಿವರಿ ಡೇಟ್ ಅದ, ಡ್ಯೂ ಡೇಟ್ ನಡೆಯತ್ತದನ್ನಂತ ಅನ್ಕೊತಾರೆ ಎಷ್ಟೊಂದು ಜನ. ಆಮೇಲೆ ಟಯರ್ಡ್ ಆಗೋದು, ಸುಸ್ತು, ಆಯಾಸ ಇದೆಲ್ಲ ಭಾಳ ತೀವ್ರವಾಗಿ ಆಗ್ತದೆ ಥರ್ಡ್ ಟ್ರೈಮಿಸ್ಟರ್ನಾಗ. ಫಸ್ಟ್ 2 ಟ್ರೈಮಿಸ್ಟರ್ ಕಂಪೇರ್ ಮಾಡಿದ್ರೆ ಈ ಟ್ರೈಮಿಸ್ಟರಲ್ಲಿ ಜಾಸ್ತಿನೇ ಸುಸ್ತು ಆಯಾಸ ಇದ್ದಿರ್ತದೆ. ಆಮೇಲೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಂಗಿಲ್ಲ, ಒಂದೇ ಕಡೆ ನಿಂತ್ಕೊಳ್ಳೋಕ್ಕಾಗಂಗಿಲ್ಲ, ಕರೆಕ್ಟಾಗಿ ಮಲ್ಕೊಳ್ಳೋಕ್ಕಾಗಂಗಿಲ್ಲ. ಸೊ ಟೋಟಲಿ ಭಾಳನೇ ಅನ್ಕಂಫರ್ಟೇಬಲ್ ಫೀಲಿಂಗ್ ಇದ್ದಿರ್ತದ. ಅದಕ್ಕೆ ಇದು ಏನು ಥರ್ಡ್ ಟ್ರೈಮಿಸ್ಟರ್ ಅದಲ್ಲ, ಇದು ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಒಂದು ಟಫೆಸ್ಟ್ ಫೇಸ್ ಅಂತಲೇ ಹೇಳ್ಬೋದು. ಕೂತ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ, ಮಲ್ಕೊಳ್ಳೋಕೆ ಎಲ್ಲದಕ್ಕೂ ಅನ್ಕಂಫರ್ಟೇಬಲ್ ಇರ್ತದೆ. ಅದ್ರ ಜೊತೆಗೆ ಚಲೋ ಊಟ ಮಾಡಬೇಕು ಹೊಟ್ಟೆ ತುಂಬ ಅಂತಂದ್ರೂ ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಆಗಂಗಿಲ್ಲ. ಬಿಕಾಸ್ ಹಸಿವಾಗಿರ್ತದ, ಇನ್ನೇನು ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಫುಲ್ ಅನ್ನಿಸ್ಬಿಡ್ತದ. ಆಮೇಲೆ ಸ್ವಲ್ಪ ವಾಕ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ವಾಕ್ ಮಾಡಿದ್ರೂ ಆಯಾಸ ಫೀಲ್ ಆಗ್ತದೆ, ಟಯರ್ಡ್ ಅನ್ನಿಸ್ಬಿಡ್ತದೆ, ರೆಸ್ಟ್ ಮಾಡ್ಬೇಕು ಅನ್ನಿಸ್ತದೆ. ಆಮೇಲೆ ಇವೆಲ್ಲದ್ರ ಜೊತೆಗೆ ಡೆಲಿವರಿ ಹೆಂಗೆ ಆಗ್ತದ, 2 ಬೇಬೀಸ್ ಚಲೋ ಹುಟ್ಟುತ್ತಾವೋ ಇಲ್ಲೋ, ಡೇಟ್ ಹೆಂಗೆ ಸಮೀಪ ಬರ್ತದ, ಹಂಗೆ ಈ ಥರ ಯೋಚನೆಗಳ್ನು ಜಾಸ್ತಿ ಆಗ್ತಾ ಹೋಗ್ತಾವೆ. ಹೇಳಬೇಕಂದ್ರೆ ಯಾವಾಗ ಡೆಲಿವರಿ ಆಗ್ತದಪ್ಪ, ಜಲ್ದಿ ಡೆಲಿವರಿ ಆಗಲಿ ಅಂತ ಅನ್ನಿಸ್ತದೆ. ಯಾಕಂದ್ರೆ 2 ಮಕ್ಕಳು ಭಾರ ಪ್ಲಸ್ ನಮ್ಮ ದೇಹದ ಭಾರ ಎಲ್ಲ ಹೊತ್ಕೊಂಡು ಓಡಾಡ್ತಿರ್ತೀವಿ. ಸೊ ಭಾಳನೇ ಕಷ್ಟ ಅನ್ನಿಸ್ತಿರ್ತದೆ. ಬಟ್ ಅದ್ರ ಜೊತೆ ಒಂದು ಹ್ಯಾಪಿ ಫೀಲಿಂಗು ಇರ್ತದ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಎಲ್ಲನೂ ಚಲೋನೇ ಆಗ್ತದ. ಆದ್ರೂ ಮೂಡ್ ಸ್ವಿಂಗ್ಸ್ ಅನ್ನೋದು ಇದ್ದೇ ಇರ್ತದಲ್ಲ. ಹಾಗಾಗಿ ಎಸ್ಪೆಷಲಿ ಈ ಟ್ರೈಮಿಸ್ಟರ್ನಾಗ ಡೆಲಿವರಿಗೆ ಮೆಂಟಲಿ ಪ್ರಿಪೇರ್ ಆಗಿರೋದು ಭಾಳನೇ ಇಂಪಾರ್ಟೆಂಟ್ ಆಗ್ತದೆ. ಈಗ ನಾನು ಡೂಸ್ ಅಂದ್ರೆ ಈ ಟ್ರೈಮಿಸ್ಟರ್ನಾಗ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಮೊದಲನೇದಾಗಿ ನಮಗೆ ಎಷ್ಟು ಆಗ್ತದ ಅಷ್ಟು ವಾಕಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ನಾವು ಸ್ವಲ್ಪ ವಾಕ್ ಮಾಡಿದ್ರು, ಒಂದು ಫ್ಯೂ ಮಿನಿಟ್ಸ್ ವಾಕ್ ಮಾಡಿದ್ರು ಅದು ನಮ್ಗೆ ಆ್ಯಕ್ಟಿವ್ ಆಗಿರ್ತದೆ. ಸ್ವಲ್ಪ ನಮಗೂ ಫ್ರೆಶ್ ಅನ್ನಿಸ್ತದೆ. ಸುಸ್ತು ಆಯಾಸ ಇರ್ತದಲ್ಲ, ಅದರಿಂದ ಸ್ವಲ್ಪ ಹೊರಗೆ ಬರ್ತೀವಿ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ. ಅದ್ರ ಜೊತೆಗೆ BP ಆಗಿರ್ಬೋದು ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಆಗಿರ್ಬೋದು, ಇದನ್ನೆಲ್ಲ ಬರದೇ ಇರೋ ಹಾಗೆ ತಡೆಗಟ್ಟುತ್ತದೆ. ಯಾಕೆ ಹೇಳತ್ತೀನಿ ಅಂತಂದ್ರೆ, ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ BP ಮತ್ತು ಡಯಾಬಿಟಿಸ್ ಆಗೋ ಚಾನ್ಸಸ್, ಆ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇರ್ತದೆ. ಸೊ ಈ ಥರ ನಾವು ವಾಕ್ ಮಾಡೋದಾಗಿರ್ಬೋದು ಅಥವಾ ಯೋಗ, ಎಕ್ಸಸೈಸ್ ಈ ಥರ ಏನಾದರೂ ನಮಗೆ ಆಗೋಷ್ಟು ಮತ್ತು ಎಷ್ಟೊತ್ತಾಗುತ್ತೆ ಅಷ್ಟೊತ್ತೇ ಕಂಫರ್ಟೇಬಲ್ ಆಗಿ ಮಾಡ್ತಾ ಇರೋದ್ರಿಂದ ಇವೇನೋ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಬರದೇ ಇರೋ ಹಾಗೆ ನೋಡ್ಕೋಬೋದು. ಮತ್ತು ಆ್ಯಸ್ ಯೂಶ್ವಲ್ನ ಎಲ್ಲ ಟ್ರೈಮಿಸ್ಟರ್ದಾಗ ಏನು ಹೇಳ್ತೀನಿ ಮಾಡ್ಬೇಕಂತ, ಕಂಪಲ್ಸರಿ ಈ ಟ್ರೈಮಿಸ್ಟರ್ನಾಗೂ ಅದು ಮಾಡಬೇಕು. ಏನಂತಂದ್ರೆ ಚಲೋ ಹೊತ್ನಾಗ ನೀರು ಕುಡಿಬೇಕು. ನೀರಿಂದ ಭಾಳಷ್ಟು ಬೆನಿಫಿಟ್ಸ್ ಅವ. ಆಮೇಲೆ ನಮ್ಮ ಡಯಟ್ ಕೂಡ ಪ್ರಾಪರಾಗಿ ಮೈಂಟೈನ್ ಮಾಡಬೇಕು. ಜಾಸ್ತಿ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಆಗದೇ ಇಲ್ಲ ಅಂದ್ರೂ ಸ್ಕಿಪ್ ಮಾಡಬಾರ್ದು ಯಾವುದೇ ಊಟ. ಕರೆಕ್ಟಾಗಿ ಪ್ರಾಪರಾಗಿ ಊಟ ಮಾಡಬೇಕು. ಬಿಕಾಸ್ ಈಗ ಮಗು ಬೆಳವಣಿಗೆಗೆ ಅಷ್ಟೇ ಅಲ್ಲ, ಮಗು ವೇಟ್ಗೇನು ಚಂದ ಆಗಕ್ಕೆ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದು ಭಾಳ ಸಹಾಯಕಾರಿ ಆಗ್ತದೆ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಅವಾಗವಾಗ ರೆಸ್ಟ್ ಮಾಡ್ತಾ ಇರಬೇಕು. ಬಿಕಾಸ್ ಥರ್ಡ್ ಟ್ರೈಮಿಸ್ಟರ್ ಎಂಡಿಗೆ ಭಾಳನೇ ಆಯಾಸ ಫೀಲ್ ಆಗ್ತಿರ್ತದೆ. ಹಾಗಾಗಿ ಸ್ವಲ್ಪ ನಮ್ಮ ವರ್ಕಿಗೆಲ್ಲ ಕಡಿವಾಣ ಹಾಕಿಬಿಟ್ಟು ಸ್ವಲ್ಪ ಆದಷ್ಟು ಚಲೋತ್ನಾಗ ರೆಸ್ಟ್ ಮಾಡೋದು ಭಾಳನೇ ಸೂಕ್ತ. ಆಮೇಲೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಿತ್ತಂದ್ರೆ ಅದನ್ನು ಅವಾಯ್ಡ್ ಮಾಡಿರಿ. ಆಮೇಲೆ ಡಾಕ್ಟರ್ ವಿಸಿಟ್ ಯಾವಾಗ ಇದ್ದಿರ್ತದ, ಯಾವಾಗ ಬಾ ಅಂದಿರ್ತಾರೆ ಡಾಕ್ಟರ್, ತಪ್ಪದೆ ಡಾಕ್ಟರ್ ವಿಸಿಟ್ ಮಾಡಬೇಕು. ಮತ್ತು ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಹೆಚ್ಚಿಗೆನೇ ಇದ್ದಿರ್ತದೆ. ಬಿಕಾಸ್ ಲಾಸ್ಟ್ ಟ್ರೈಮಿಸ್ಟರಲ್ಲಿ ಇನ್ನೇನು ಡ್ಯೂ ಡೇಟ್ ಸಮೀಪ ಬರ್ತಿರೋ ಹಾಗೆ 2 ಬೇಬಿ ಪೊಸಿಷನ್ ಚೆಕ್ ಮಾಡಬೇಕಲ್ಲ. ಸೊ ಸ್ಕ್ಯಾನ್ ಎಲ್ಲ ಕರಿಬಹುದು 1-2 ಸಲ ಹೆಚ್ಚಿಗೆ. ಸೊ ಸ್ಕ್ಯಾನ್ ಮತ್ತು ಡಾಕ್ಟರ್ ವಿಸಿಟ್ಸ್ ಯಾವುದೂ ಮಿಸ್ ಮಾಡಬಾರ್ದು.
ಆಮೇಲೆ ವೆರಿ ಇಂಪಾರ್ಟೆಂಟ್, ಡೆಲಿವರಿ ನಮ್ಮದು ಯಾವ ಥರನೇ ಆಗಿರಲಿ, ಅಂದರೆ ಸಿ ಸೆಕ್ಷನ್ ಡೆಲಿವರಿ ಯಾರೇ ಆಗಲಿ, ನಾರ್ಮಲ್ ಡೆಲಿವರಿನೇ ಆಗಲಿ, ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಸಿ ಸೆಕ್ಷನ್ ಡೆಲಿವರಿನೇ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಂಗಂದು ನಾರ್ಮಲ್ ಡೆಲಿವರಿ ಆಗಲ್ಲ ಅಂತೇನಿಲ್ಲ, ಭಾಳಷ್ಟು ಜನಕ್ಕೆ ನಾರ್ಮಲ್ ಡೆಲಿವರಿನೂ ಆಗ್ತದೆ. ಸೊ ನಾವಂತೂ ಈ ಫೇಸ್ನಾಗ ಥರ್ಡ್ ಟ್ರೈಮಿಸ್ಟರ್ನಾಗ ಯಾವ ಡೆಲಿವರಿ ಆದರೂ ಸರಿನೇ ನಾವು ಅದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಆಮೇಲೆ ಇದು ಕೂಡ ವೆರಿ ಇಂಪಾರ್ಟೆಂಟ್, ಯಾವುದಂತಂದ್ರೆ ಇಮಿಡಿಯೇಟ್ಲಿ ಡೆಲಿವರಿ ಆದಮೇಲೆ ಏನೇನೆಲ್ಲ ನಮಗೆ ಅವಶ್ಯಕ ಬೀಳ್ತಾವ ಆ ವಸ್ತುಗಳನ್ನೆಲ್ಲ ನಾವು ಹೀಗೆ ಒಂದು ಲಿಸ್ಟ್ ಮಾಡಿಕೊಂಡು ತರಿಸಿಟ್ಕೋಬೇಕು. ಹಾಸ್ಪಿಟಲ್ ಬ್ಯಾಗ್ನಾಗ ಏನೇನು ಪ್ಯಾಕ್ ಮಾಡ್ಕೋಬೇಕು ಅದನ್ನು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ಪ್ಲಸ್ ಡೆಲಿವರಿ ಆದಮೇಲೆ 2 ಬೇಬೀಸಿಗೆ ಏನೇನು ನೆಸಸರಿ ಬೀಳ್ತಾವ, ಎಸೆನ್ಷಿಯಲ್ ಐಟಮ್ಸ್ ಡೆಲಿವರಿ ಆದ ತಕ್ಷಣ, ಸೊ ಅದನ್ನೆಲ್ಲ ನಾವು ತರಿಸಿಟ್ಕೊಳ್ಳೋದು, ಮುಂಚೆನೇ ತರಿಸಿಟ್ಕೊಳ್ಳೋದು. ಅಂದ್ರೆ ಎಸ್ಪೆಷಲಿ ಈ ಲಾಸ್ಟ್ ಮಂತಲ್ಲಿ ಏನೇನು ಡ್ಯೂ ಡೇಟ್ ಸಮೀಪ ಬರ್ತಿರ್ತದಲ್ಲ ಆ ಟೈಮಲ್ಲಿ 8th ಮಂತಲ್ಲಿ ಹಾಗೆಲ್ಲ ಅದನ್ನೆಲ್ಲ ತರಿಸಿಟ್ಕೋಬೇಕು. ಈಗ ನ್ಯೂ ಬಾರ್ನ್ ಬೇಬಿಗೆ ಏನೇನೆಲ್ಲ ಎಸೆನ್ಷಿಯಲ್ ಬೀಳ್ತದ, ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ನಾವು ತರಿಸಿಟ್ಕೋಬೇಕು ಅನ್ನೋದಕ್ಕೆ ನಾವು ಒಂದು ಸೆಪ್ರೇಟ್ ವಿಡಿಯೋ ಮಾಡೀನಿ. ಅದರದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಮೇಲೆ ಐಲಿಂಗ್ನಾಗ ಕೊಟ್ಟಿರ್ತೀನಿ, ಅದು ವಿಡಿಯೋ ನೀವು ಚೆಕ್ ಮಾಡ್ಕೊರಿ, ನಿಮಗೂ ಒಂದು ಐಡಿಯಾ ಬರ್ತದ. ಈಗ ನೆಕ್ಸ್ಟ್ ಏನಂದ್ರೆ ಡೋಂಟ್ಸ್, ಅಂದರೆ ಯಾವ ಕೆಲಸ ಮಾಡಬಾರ್ದು ಅಂತ. ಯಾವ ಕೆಲಸ ಮಾಡಬಾರ್ದು ಅಂದರೆ ಅದೇ ಡಾಕ್ಟರ್ ಚೆಕಪ್ ಎಲ್ಲ ಮಿಸ್ ಮಾಡ್ಕೋಬೇಡ್ರಿ. ಆಮೇಲೆ ಜಾಸ್ತಿ ಓಡಾಡಬೇಡ್ರಿ. ಈ ಟ್ರೈಮಿಸ್ಟರ್ನಾಗ ಬಹಳ ರೆಸ್ಟಿನ ಅವಶ್ಯಕತೆ ಇರ್ತದ, ಹಾಗಾಗಿ ನಮ್ಗೆ ಎಷ್ಟಾಗ್ತದೆ ಅಷ್ಟೇ ಓಡಾಡೋದು. ಅತಿಯಾದ ವ್ಯಾಯಾಮ ಅದೆಲ್ಲ ಬೇಡ. ಆಮೇಲೆ ಬೇಬಿ ಮೂಮೆಂಟ್ಸಲ್ಲಿ ಏನಾದರೂ ಸ್ವಲ್ಪ ಏರ್ಪೇರ್ ಅನ್ಸಿದ್ರೆ, ಅಥವಾ ಒಂದು ಬೇಬಿ ಮೂಮೆಂಟ್ ಫೀಲ್ ಆಗಲತ್ತಿತ್ತು, ಇನ್ನೊಂದು ಬೇಬಿ ಮೂಮೆಂಟ್ ಫೀಲ್ ಆಗಲಾಗಿತ್ತು, ಹಂಗೇನ್ರಿ ಅನ್ಸ್ಲತ್ತಿತ್ತು ಅಂದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ಬಿಕಾಸ್ ಇದು ಯಾಕೆ ಹೇಳತ್ತೀನಂದ್ರೆ ಇದು ನನಗೂ ಹಂಗೆ ಫೀಲ್ ಆಗಿತ್ತು. ಒಂದು ಬೇಬಿ ಮೂಮೆಂಟ್ ಫೀಲ್ ಆಗ್ಲತ್ತಿತ್ತು, ಇನ್ನೊಂದು ಬೇಬಿ ಮೂಮೆಂಟ್ ಫೀಲ್ ಆಗಲಾಗಿತ್ತು. ಸೊ ನಾನು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿದ್ದೆ. ಬಟ್ ನೆಕ್ಸ್ಟ್ ಡೇನೇ ನಂದು ಡೆಲಿವರಿ ಮಾಡಿಬಿಟ್ರು. ಸೊ ಈ ಥರ ಬೇಬಿ ಮೂಮೆಂಟು ಎಲ್ಲ ಕರೆಕ್ಟಾಗಿ ವಾಚ್ ಮಾಡ್ತೀರಿ. ಲಾಸ್ಟಲ್ಲಿ ಕನ್ಕ್ಲೂಷನ್ ಏನಂದ್ರೆ, ಆ್ಯಕ್ಚುಲಿ ಇದು ಟ್ವಿನ್ಸ್ ಕ್ಯಾರಿ ಮಾಡೋರ್ದು 3 ಟ್ರೈಮಿಸ್ಟರ್ನಾಗ ಯಾವ್ಯಾವ ಥರ ಫೀಲಿಂಗ್ಸ್ ಇರ್ತಾವ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಪ್ರತಿ ವಿಡಿಯೋನಾಗೂ ಹೇಳಿ ಮುಗಿಸ್ಬಿಟ್ಟೆ. ಸೊ ಎಟ್ ದ ಎಂಡ್ ಏನು ಹೇಳೋದಂತಂದ್ರೆ, ಫಿಸಿಕಲಿ ನಾವು ಎಷ್ಟು ಫಿಟ್ ಆಗಿ ಇಟ್ಕೋತೀವಿ ಅಂದ್ರೆ ನಾವೆಲ್ಲ ಡಯಟ್ ಬಗ್ಗೆ ಆಗಿರ್ಬೋದು, ನೀರು ಕುಡಿಯೋದು, ಇದು ಎಲ್ಲದ್ರ ಬಗ್ಗೆ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಇದೆಲ್ಲ ಎಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ, ಅಷ್ಟೇ ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಆದಷ್ಟು ಟೆನ್ಷನ್ ಫ್ರೀ, ಆಮೇಲೆ ಸ್ಟ್ರೆಸ್, ಮೂಡ್ ಸ್ವಿಂಗ್ಸ್ ಇವೆಲ್ಲ ಇದ್ದೇ ಇರ್ತಾವ. ಸ್ವಲ್ಪ ಅದನ್ನೆಲ್ಲನೂ ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಆದಷ್ಟು ಮೆಂಟಲಿನೂ ಫಿಟ್ ಆಗಿರೋದು ಇಂಪಾರ್ಟೆಂಟು. ಡೆಲಿವರಿ ಹೆಂಗೆ ಆಗ್ತದ, ಮಕ್ಕಳು ಹೆಂಗೆ ಹುಟ್ಟುತ್ತಾವ, ಈ ಥರ ಯೋಚನೆಗಳು ಬರ್ತಿರ್ತಾವ. ಸೊ ಅದನ್ನೆಲ್ಲಾನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಮೆಂಟಲಿನೂ ಫಿಟ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಈ 3 ಫೇಸಲ್ಲಿ. ಬಿಕಾಸ್ ಡೆಲಿವರಿ ಆದಮೇಲೆ ಟ್ವಿನ್ಸ್ ಹ್ಯಾಂಡಲ್ ಮಾಡಬೇಕಲ್ಲ, ಸೊ ಸ್ವಲ್ಪ ಎನರ್ಜಿ ಎಲ್ಲ ಕಾಯ್ದಿಟ್ಕೋಬೇಕಾಗ್ತದೆ. ಹಾಗಾಗಿ ಬಹಳನೇ ಎನರ್ಜೆಟಿಕ್ ಆಗಿ ಆ್ಯಕ್ಟಿವ್ ಆಗಿ ಅವಾಗೆಲ್ಲ ಇರಬೇಕು ಅಂತಂದ್ರೆ ಈ 3 ಏನು ಟ್ರೈಮಿಸ್ಟರ್ ಅದಲ್ಲ ಅವಾಗ ನಮ್ಮ ಆರೋಗ್ಯನ ನಾವು ಚಂದ ನೋಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು, ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.